ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋ ಜಗದೀಶ್ ವ್ಲಾಗ್ಸ್. ನಾನಿವತ್ತು ಶುಕ್ರವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ನಾನು ಪೂರಿ ಮತ್ತು ಬಾಂಬೆ ಸಾಗು ಮಾಡ್ಕೊಂಡಿದ್ದೆ. ಸೊ ಆ ರೆಸಿಪಿನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ನಾನಿಲ್ಲಿ ಸಾಗುಗೆ ಅಂತ ಹೇಳಿಬಿಟ್ಟು ಎಲ್ಲನೂ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಏನಂತಂದರೆ 2 ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪದಾಗಿದ್ದರೆ ಒಂದೇ ಟೊಮೊಟೊ ಸಾಕು, ಇಲ್ಲ ಮೀಡಿಯಮ್ ಸೈಜ್ ಇದ್ದರೆ 2 ಟೊಮೊಟೊ ತೊಗೋಬೇಕು. ಅದಾದ ನಂತರ 7ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು. ಆಲೂಗೆಡ್ಡೆನೂ ಅಷ್ಟೇ, ತುಂಬ ದಪ್ಪ ಇದ್ದರೆ ಒಂದೇ ಸಾಕು. ಮೀಡಿಯಮ್ ಸೈಜ್ ಇದ್ದರೆ 2 ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಾಯಿಗೆ 2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಕಡಲೆಬೇಳೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಪೂರ್ತಿಯಾಗಿ ನಾವು ಬೇರೆ ರೆಸಿಪೀಸ್ಗೆಲ್ಲನೂ ಡೀಪ್ ಫ್ರೈ ಮಾಡ್ಕೊತೀವಲ್ಲ, ಬ್ರೌನ್ ಬರೋ ಥರ. ಸೊ ಇಲ್ಲಿ ಅಷ್ಟೊಂಥರ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟೇಸ್ಟೇ ಬೇರೆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಒಟ್ಟಿಗೆ ಹಾಕ್ಕೊಬೋದು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದನ್ನು ಮೂರೂ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಿದ ನಂತರ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಪೂರ್ತಿಯಾಗಿ ಏನು ಫ್ರೈ ಆಗೋದೇನು ಬೇಡ, ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು. ಮತ್ತು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಬೇಕು ಅಂದರೆ ಹಾಕೊಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಅದಾದ ನಂತರ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು, ಇಲ್ಲಿ ನಾನು ಕಲ್ಲುಪ್ಪೇ ಯೂಸ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇವಾಗ ಮಾಡಿರೋ ಕ್ವಾಂಟಿಟಿಗೆ ದೊಡ್ಡ ಗ್ಲಾಸಲ್ಲಿ 2ರಿಂದ 2.5 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಈ ಸಾಗು ಮಾಡಬೇಕಾದ್ರೆಲ್ಲ ನಮ್ಮಪ್ಪ ತುಂಬಾ ನೆನಪಾಗ್ತಾರೆ. ನಮ್ಮಪ್ಪ ಹೋಟೆಲ್ ಇಟ್ಟಿದ್ರು. ಅಲ್ಲಿ ಏನಂತಂದರೆ ಅವ್ರು ಮಾಡ್ತಾಯಿದ್ದಿದ್ದು ಇಡ್ಲಿ ಸಾಗು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಈ ಸಾಗು ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ನಾವು ಅವ್ರ ಥರನೇ ಮಾಡಿದ್ರು ಆ ಟೇಸ್ಟ್ ಬರೋಲ್ಲ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ ಅಲ್ವ, ಯಾರೇ ಮಾಡಿರಲಿ, ಅಮ್ಮ ಅಪ್ಪ ಅಥವಾ ನಮ್ಮ ಮನೇಲಿ ದೊಡ್ಡವ್ರು ಯಾರೇ ಇದ್ರೂ ನಾವು ಅವ್ರು ಹಾಕೋ ಥರನೇ, ಅವ್ರು ಹೇಳ್ಕೊಡೋ ಥರನೇ ಮಾಡಿದ್ರು ಕೆಲವ್ರ ಕೈ ಟೇಸ್ಟ್ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾನಿಲ್ಲಿ ಇವಾಗ ನೀರೆಲ್ಲ ಕುದ್ದಿದೆ. ಅದಾದ ನಂತರ ಇಲ್ಲಿ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ನಾವು ನೀರು ಹಾಕಿ ಸ್ವಲ್ಪ ಹೊತ್ತು ಅದು ಒಂದು ಕುದಿ ಬರೋಗಂಟ ಬಿಟ್ಬಿಡಬೇಕು. ಅದಾದ ನಂತರ ಆಲೂಗೆಡ್ಡೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು 5 ಮಿನಿಟ್ಸ್ ಮುಚ್ಚಳ ಮುಚ್ಚಿಟ್ಬಿಟ್ರೆ ಆಲೂಗೆಡ್ಡೆ ಕೂಡ ಬೆಂದಿರುತ್ತೆ. ಏನಂತಂದರೆ ಆಲೂಗೆಡ್ಡೆನೂ ಅಷ್ಟೇ ತುಂಬಾ ಬೇಯಿಸೋಕ್ಕೆ ಹೋಗಬಾರ್ದು. ನಮಗೆ ಜಸ್ಟ್ ಹಿಂಗೆ ಫೀಲ್ ಆಗುತ್ತಲ್ಲ ನಾವು ಮುಟ್ಟಿ ನೋಡಿದಾಗ, ಆ ಥರ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಅಷ್ಟೊತ್ತಲ್ಲಿ ನಾನಿಲ್ಲಿ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಇದು ಅಷ್ಟೇ, ನಾವೇನು ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಜಾಸ್ತಿ ಹಾಕ್ಬಿಟ್ರೆ ತುಂಬ ತಿಕ್ಕಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಈ ಕ್ವಾಂಟಿಟಿಗೆ ಇಲ್ಲಿ 1.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಬೇಕು ಅಂದರೆ ನಾವು ಇನ್ನೊಂದು ಸ್ವಲ್ಪ ಕಲಸಿ ಹಾಕೋಬೋದು. ಅದಕ್ಕೆ ಸ್ಟಾರ್ಟಿಂಗಲ್ಲಿ ನಾವು ಫಸ್ಟೇನೇ ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಬಾರ್ದು. 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಮತ್ತು ನಾನಿಲ್ಲಿ ಕಲಿಸ್ಕೊಂಡಿರೋ ಅಂಥ ಏನು ಕಡಲೆ ಹಿಟ್ಟಿದೆಯಲ್ಲ ಅದನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನಾವು ಈಗ ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋ ನೀರನ್ನ ಹಾಕ್ಕೊತೀವಲ್ಲ, ಅದಾದಮೇಲೆ ನಾವು ಇದನ್ನು ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಒಂದು 30 ಸೆಕೆಂಡ್ಸ್ ಅಷ್ಟೇ, 30 ಸೆಕೆಂಡ್ಸಿಂದ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗಿಬಿಡುತ್ತೆ, ಸಾಗು ರೆಡಿ ಆಗಿಬಿಡುತ್ತೆ. ತುಂಬಾ ಈಸಿ ಇದು ಮಾಡೋದು. ಏನು ತರಕಾರಿ ಇಲ್ದಲೇ ಇದ್ದಾಗ ಆಗಿರ್ಬೋದು, ಅಥವಾ ನಮಗೆ ಬೇಗ ಅಂದರೆ ಫಾಸ್ಟಾಗಿ ಈಗ ಮಕ್ಕಳು ಬಾಕ್ಸಿಗೆ ಏನಾದರೂ ಟೈಮ್ ಆಗೋಗ್ಬಿಟ್ಟಿದೆ, ನಮಗೆ ಪಲ್ಯ ಎಲ್ಲ ಮಾಡೋದಕ್ಕೆ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡು ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡಾಗ ಈ ಸಾಗು ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕು ಅಂತಂದರೆ ನಾವು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೋದು, ಅಥವಾ ಬೇರೆ ತರಕಾರಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಅದಾದ ನಂತರ ನಾನಿಲ್ಲಿ ಪೂರಿನ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಪೂರಿನೂ ಅಷ್ಟೇ, ನಾವು ಎಲ್ಲ ಒತ್ತಿ ಇಟ್ಕೊಂಡು ಅದಾದಮೇಲೆ ನಾವು ಏನು ಚಪಾತಿ ಒತ್ತಬೇಕಾದ್ರೆ ಆ ಸೀಟನ್ನ ಆ್ಯಡ್ ಮಾಡಿಕೊಂಡು ಲಟ್ಸ್ಕೊತೀವಲ್ಲ, ಅದ್ರ ಬದಲು ನಾವು ಏನು ಆಯಿಲ್ ಇಟ್ಟಿರ್ತೀವಲ್ಲ ಪೂರಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಪ್ ಮಾಡಿಬಿಟ್ಟು ಅದಾದ ನಂತರ ನಾವಿಲ್ಲಿ ಒತ್ಕೊಳ್ಳೋದ್ರಿಂದ ನಮಗೆ ಆಯಿಲ್ ಕೂಡ ಗಲೀಜಾಗೋದಿಲ್ಲ. ಮತ್ತು ಪೂರಿನೂ ಅಷ್ಟೇ ನಾವು ಬಿಸಿ ಎಣ್ಣೆಯಲ್ಲಿ ಸ್ವಲ್ಪ ಅದ್ದಿ ಲಟ್ಸ್ಕೊಳ್ಳೋದ್ರಿಂದ ಪೂರಿನೂ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು.
ನೋಡಿ ಈ ಥರ ಉಬ್ಬಿ ಬರುತ್ತೆ. ಪೂರಿ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ನಾನು ಪೂರಿಗೆ ಯಾವುದೇ ಥರ ಮೈದಾ ಹಿಟ್ಟನ್ನ ಯೂಸ್ ಮಾಡೋದಿಲ್ಲ, ಗೋಧಿ ಹಿಟ್ಟಲ್ಲೇ ಯೂಸ್ ಮಾಡೋದು. ನಾನು ಒಂದೊಂದು ಸತಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತೀವಿ, ಇಲ್ಲ ಅಂತಂದರೆ ಆಶೀರ್ವಾದ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತೀವಿ. ಯಾವುದೇ ಥರ ಮೈದಾ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಗೋಧಿ ಹಿಟ್ಟು ಹಾಕೋದು, ಬರೀ ಗೋಧಿ ಹಿಟ್ಟಲ್ಲೇ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿನೂ ಅಂದ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಇವತ್ತು ಶುಕ್ರವಾರ ಮತ್ತು ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಸಿದಾದ ನಂತರ ಇಂಚರನ್ನು ಸ್ಕೂಲಿಗೆಲ್ಲ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸಿದಾದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ನಾನು ಮತ್ತು ಅಕ್ಕ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ. ಆ್ಯಕ್ಚುಲಿ ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ, ಇಂಚರ ಬರೋ ಟೈಮಿಗೆ ಬರೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇಲ್ಲೇ ಚೌಡೇಶ್ವರಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ. ಇಲ್ಲೇ ತುಂಬಾ ಜನ ಇದ್ದರು. ಅಕಸ್ಮಾತ್ ಏನಾದರೂ ನಾವು ಬನಶಂಕರಿಗೆ ಹೋಗಿದ್ದಿದ್ರೆ ನಿಜ ಆ ಟೈಮಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ಅದಾದ ನಂತರ ನಾನಿಲ್ಲಿ ಹಿಂದಿನ ದಿನದ ಒಂದು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಂತಂದರೆ ನಾನು ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಬೇಕು, ಕಾರ್ ಡ್ರೈವಿಂಗ್ ಕ್ಲಾಸಿಗೆ. ಮತ್ತು ಲೈಸೆನ್ಸ್ ಕೂಡ ಇಲ್ಲ, ಅದನ್ನು ಕೂಡ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು 4 ಇಯರ್ಸ್ ಬ್ಯಾಕ್ ಒಂದು ಸತಿ ಕೇಳ್ಕೊಂಡು ಬಂದಿದ್ದೆ. ಮತ್ತು ಇವಾಗ ರೀಸೆಂಟಾಗಿ ಒಂದು 6 ಮಂತ್ಸ್ ಬ್ಯಾಕ್ ಕೂಡ ಕೇಳ್ಕೊಂಡು ಬಂದಿದ್ದೆ. ಏನೋ ಗೊತ್ತಿಲ್ಲ, ಅದಕ್ಕೆ ಕಾಲಕ್ಕೇ ಕೂಡ ಬರ್ತಾ ಇರಲಿಲ್ಲ. ಸೊ ಫೈನಲಿ ಇವತ್ತಿನ ದಿನ ಹೋಗಿ ಒಂದು ಕ್ಲಾಸ್ನೆಲ್ಲ ಅಂದರೆ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಒಂದೇ ಸತಿ ಜಾಯಿನ್ ಆಗಿಬಿಟ್ಟು ಒಂದು ಕ್ಲಾಸ್ ಕೂಡ ಅಟೆಂಡ್ ಮಾಡಿ ಬಂದೆ. ತುಂಬಾ ಚೆನ್ನಾಗಿ ಅಂತೇಳಿ ಅನ್ನಿಸ್ತು. ನಾನು ಆ್ಯಕ್ಚುಲಿ ಕಾರ್ ಡ್ರೈವಿಂಗ್ ಹೋಗ್ತಾ ಇರೋ ರೀಸನ್ ಏನಂತಂದರೆ ನನಗೆ 2 ವೀಲರ್ ಲೈಸೆನ್ಸ್ ಕೂಡ ಬೇಕು. ಹಾಗಾಗಿ ಸುಮ್ಮನೆ 2 ವೀಲರ್ ಲೈಸೆನ್ಸಿಗೆ ಹೋದರೆ ಆಲ್ಮೋಸ್ಟ್ ಒಂದು 5000 ಈ ಥರ ಆಗೋಗ್ಬಿಡುತ್ತೆ. ಅದ್ರ ಬದಲು ಕಾರ್ ಡ್ರೈವಿಂಗ್ ಹೋಗಿ 2 ಒಟ್ಟಿಗೆ ತೊಗೊಂಡ್ರೆ ನಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಮತ್ತು ಡ್ರೈವಿಂಗ್ ಕೂಡ ಕಲ್ತ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಒಂದು ರೀಸನ್ಗೆ ಕಾರ್ ಡ್ರೈವಿಂಗ್ ಕೂಡ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅಂತೇಳಿ ಅನ್ನಿಸ್ತು. ನನಗೆ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ನಾವು 2 ವೀಲರಲ್ಲಿ ಹೋಗಬೇಕಾದ್ರೆ ನಮಗೆ ಡಿಸ್ಟೆನ್ಸ್ ಎಲ್ಲ ಗೊತ್ತಾಗುತ್ತೆ. ಕಾರಲ್ಲಿ ಹೋಗಬೇಕಾದ್ರೆ ನಮ್ಗೆ ಅಷ್ಟು ಡಿಸ್ಟೆನ್ಸ್ ಗೊತ್ತಾಗೋದಿಲ್ಲ. ಯಾಕಂದರೆ 2 ವೀಲರ್ ಓಡಿಸ್ಬಿಟ್ಟು ಸಡನ್ನಾಗಿ ಕಾರ್ ಡ್ರೈವಿಂಗ್ ಹೋದಾಗ ನಮಗೆ ಅದೇ ಥರನೇ ಫೀಲ್ ಆಗುತ್ತೆ ಅಲ್ವಾ. ಸೊ ನನಗೂ ಕೂಡ ಅದೇ ಥರನೇ ಅನ್ನಿಸ್ತು. ಫೈನಲಿ ನನಗಿವತ್ತು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅದಾದ ನಂತರ ಮನೆಗೆಲ್ಲ ಬಂದು ಇಂಚರಂಗೆ ಓದಿಸೋದೆಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇದಾದ ನಂತರ ಊಟ ಎಲ್ಲ ಮುಗಿಸಿ ನಾನು ನೈಟ್ ಹೊತ್ತು ಪಾತ್ರೆ ಏನು ಬಿಡೋಕ್ಕೆ ಹೋಗೋದಿಲ್ಲ ಶಿಂಕಲ್ಲಿ. ನೈಟೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಕಿಚನ್ ಎಲ್ಲನೂ ಮಲ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದಾಗ ಏನಾಗುತ್ತೆ ಅಂತಂದರೆ ಟಿಫನ್ ಮಾಡೋದಕ್ಕೆ ಮೂಡೇ ಇರಲ್ಲ. ಅಲ್ಲಿ ಪಾತ್ರೆ ಇಲ್ಲಿ ಪಾತ್ರೆ ಈ ಥರ ಎಲ್ಲ ಇದ್ದರೆ ಅದಕ್ಕೋಸ್ಕರ ಫುಲ್ ಕಿಚನ್ ಎಲ್ಲ ನೈಟೇ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸತಿ ಮಲ್ಕೊಳ್ಳೋದು. ಇಷ್ಟೊತ್ತು ಆಗಿಬಿಡುತ್ತೆ ಮಲ್ಕೊಳ್ಳೋದು ಒಂದೊಂದು ಟೈಮು. ಥ್ಯಾಂಕ್ ಯು ಫಾರ್ ವಾಚಿಂಗ್.